ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಅಲ್ಲಿ ನಾವು ಹುಣಸೆಕಾಯಿ ತೊಕ್ಕನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಉತ್ತರ ಕರ್ನಾಟಕದಲ್ಲಿ ಇದು ಒನ್ ಆಫ್ ದ ಫೇಮಸ್ ರೆಸಿಪೀಸ್ ಅಂಡ್ ಸೀಸನ್ ಅಲ್ಲಿ ಮಾಡುವಂತ ರೆಸಿಪೀಸ್. ಬನ್ನಿ ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ ಸುಮಾರು ಒಂದು 1/4 kg ಹುಣಸೆಕಾಯಿನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಆದಷ್ಟು ಎಳೆಯಾಗಿರುವಂತ ಹುಣಸೆಕಾಯಿನ ತಗೊಳ್ಳಿ, ಅಂದ್ರೆ ರುಚಿ ಸಖತ್ತಾಗಿ ಬರುತ್ತೆ. ಇದರಲ್ಲಿರುವಂತ ಈ ನಾರಿನ ಅಂಶನ ತೆಕ್ಕೊಳ್ತಾ ಹೋಗಿ. ಮುಂಚೆ ಜನ ತೊಕ್ಕು, ರಂಜಕಾಯಿ ಇವನ್ನೆಲ್ಲ ಒರಳ್ ಕಲ್ಲಲ್ಲೇ ಮಾಡೋರು. ಆಮೇಲೆ ಗ್ರೈಂಡರ್ ಕಾನ್ಸೆಪ್ಟ್ ಬಂತು. ಅದಾದ್ಮೇಲೆ ಈಗ ಆರಾಮಾಗಿ ಮಿಕ್ಸರ್ ಅಲ್ಲೇ ನೀವು ಇದನ್ನ ಮಾಡ್ಕೊಳ್ಬಹುದು. ಆದ್ರೆ ಪ್ರಾಸೆಸ್ ಒಂದ್ ಸ್ವಲ್ಪ ಈಸಿ ಆಗ್ಲಿ ಅಂತ ನಾನು ಕೂಡ ಇಲ್ಲಿ ಹುಣಸೆಕಾಯಿನ ಮೊದಲು ಒರಳ್ ಕಲ್ಲಲ್ಲಿ ಈ ರೀತಿಯಾಗಿ ಜಜ್ಕೊಳ್ತಾ ಇದ್ದೀನಿ. ಪೂರ್ತಿ ನುಣ್ಣಗೆ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದ್ ಸ್ವಲ್ಪ ಈ ರೀತಿಯಾಗಿ ಜಜ್ಕೊಂಡ್ರೆ ಸಾಕು. ಮಧ್ಯ ಮಧ್ಯದಲ್ಲಿ ಹುಣಸೆಕಾಯಿ ಬೀಜ ಕೂಡ ಬರುತ್ತೆ, ಅದನ್ನ ಎತ್ತಿಟ್ಕೊಳ್ಳಿ. ಮಿಕ್ಸರ್ ಅಲ್ಲಿ ರುಬ್ಬುವಾಗ ಹುಣಸೆಕಾಯಿ ಬೀಜ ಹಾಕೊಳಕ್ ಹೋಗ್ಬೇಡಿ. ಆಮೇಲೆ ಅದನ್ನ ಸೇರಿಸಬಹುದು, ಯಾಕಂದ್ರೆ ಹುಣಸೆಕಾಯಿ ಬೀಜ ಕಳತ್ ಮೇಲೆ ಇದ್ರ ರುಚಿನೇ ಚೆನ್ನಾಗಿ ಬರುತ್ತೆ. ಹಂಗೂ ಯಾರಿಗೆ ಹುಣಸೆಕಾಯಿ ಬೀಜ ಇಷ್ಟ ಆಗಲ್ವೋ ಅವ್ರು ಇದನ್ನ ಸ್ಕಿಪ್ ಮಾಡಬಹುದು. ಆಮೇಲೆ ಸುಮಾರಾಗಿ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಖಾರವಾಗಿರುವಂತ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಮೆಣಸಿನಕಾಯಿನ ನೀವು ನಿಮ್ ರುಚಿಗೆ ತಕ್ಕಂಗೆ ಹಾಕೊಳ್ಬಹುದು. 1 ಚಮಚದಷ್ಟು ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ. 1 ದೊಡ್ಡ ಚಮಚೆಯಷ್ಟು ಇಂಗನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಕಲ್ಲು ಉಪ್ಪು ಇಷ್ಟ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು. 1 ಚಮಚದಷ್ಟು ಮೆಂತೆ ಬೀಜನ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೊಂಡು ನಂತರ ಅದನ್ನ ಪುಡಿ ಮಾಡ್ಕೊಂಡು ಅದನ್ನು ಸಹ ಇಲ್ಲಿ ಸೇರಿಸಿ. ಈಗ ಕೈಯಿಂದ ಇವನ್ನೆಲ್ಲ ಚೆನ್ನಾಗಿ ಕೈ ಆಡಿ, ಅಂದ್ರೆ ಎಲ್ಲಾ ಮಸಾಲೆನೂ ಹುಣಸೆಕಾಯಿ ಮತ್ತೆ ಮೆಣಸಿನಕಾಯಿಗೆ ಚೆನ್ನಾಗಿ ಅಂಟಬೇಕು. ಅಲ್ಲಿವರೆಗೂ ಇದನ್ನ ಈ ರೀತಿಯಾಗಿ ಕೈ ಆಡಿಸ್ಕೊಳ್ಳಿ. ಒಂದ್ 10 ನಿಮಿಷ ಇದನ್ನ ಆಚೆ ಎತ್ತಿಟ್ಟು ನಂತರ ಇದನ್ನ ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಮಿಕ್ಸರ್ ಜಾರ್ ಒಣವಾಗಿದ್ರೇನೆ ತೊಕ್ಕು ಜಾಸ್ತಿ ದಿನ ಬಾಳ್ಕೆ ಬರುತ್ತೆ. 1-2 ಚಮಚದಷ್ಟು ಬಿಸಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಪೂರ್ತಿ ನುಣ್ಣಗಾಗೋವರೆಗೂ ರುಬ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳಿ. ಗ್ರೈಂಡರ್ ಅಲ್ಲಿ ಮಾಡಿದ್ರೆ ಈ ತೊಕ್ಕಿನ ರುಚಿ ದುಪ್ಪಟ್ಟಾಗತ್ತೆ ಅಂತ ಹೇಳ್ಬೋದು. ಪ್ಯಾನ್ ಅಲ್ಲಿ ಸುಮಾರಾಗಿ 1-2 ದೊಡ್ಡ ಚಮಚೆಯಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಕಾದಾದ್ಮೇಲೆ ಮಾಡಿಟ್ಕೊಂಡಿರುವಂತ ತೊಕ್ಕಿಗೆ ಎಣ್ಣೆನ ಸೇರಿಸಿ ಇದನ್ನ ಚೆನ್ನಾಗಿ ಕೈಯಾಡಿ. ಈ ತೊಕ್ಕನ್ನ ಬಳಸಿ ನೀವು ಸಾರು ಮಾಡ್ಕೊಳ್ಬಹುದು, ಹುಳಿ ಮಾಡ್ಕೊಳ್ಬಹುದು, ಪಲ್ಯಕ್ ಹಾಕಬಹುದು. ಇದನ್ನ ಬಳಸಿ ಚುರುಮುರಿ ಕೂಡ ಮಾಡ್ಕೊಳ್ಬಹುದು. ಇನ್ನು ತುಪ್ಪ ಅನ್ನಕ್ಕೆ ಇದನ್ನ ಸೇರ್ಸ್ಕೊಂಡ್ ತಿಂದ್ರೆ ಡೆಫಿನೆಟ್ಲಿ ಸ್ವರ್ಗದ ರುಚಿನೇ ಕೊಡುತ್ತೆ ಇದು. ಈ ತೊಕ್ಕನ್ನ ಬಳಸಿ ಹಲವಾರು ರೆಸಿಪೀಸ್ ಗಳನ್ನ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಹಾಕಿದ್ದೀನಿ. ಡೆಫಿನೆಟ್ಲಿ ನೀವು ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಇದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಆ ರೆಸಿಪಿನೂ ಅಪ್ಲೋಡ್ ಮಾಡ್ತೀವಿ. ಇದನ್ನ ಪೂರ್ತಿಯಾಗಿ ಈ ರೀತಿ ಕೈಯಾಡಿ ಆದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ ಹಾಕೊಂಡು ನೀವು ಆರಾಮಾಗಿ ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ಬಹುದು. ಇದನ್ನ ನೀವು ಆಚೆ ಕೂಡ ಇಡಬಹುದು, ಆವಾಗ್ಲೂ ಇದು ಏನೂ ಆಗೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಈ ತೊಕ್ಕಲ್ಲಿ ಹುಳಿ ಮತ್ತೆ ಖಾರದ ಫ್ಲೇವರ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಟೈಮ್ ಕಳೆದಂಗೆ ಎಲ್ಲಾ ರುಚಿನೂ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಹುಣಸೆಕಾಯಿ ತೊಕ್ಕಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.